ಕೆಪಿಸಿಸಿಗೆ ಡಿಕೆ ಶಿವಕುಮಾರ್ ಅವರೇ ಸುಪ್ರೀಂ ಹೀಗಂತ ಬದಲಾವಣೆ ವಿಚಾರವಾಗಿ ಧ್ವನಿ ಎತ್ತಿದವರೆಲ್ಲರ ಬಾಯಿನ ಮುಚ್ಚಿಸುವ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಬದಲಾವಣೆ ವದಂತಿಗೆ ತೆರೆ ಎಳೆಯುವಂತಹ ಕೆಲಸ ಇವತ್ತು ಸುರ್ಜೇವಾಲಾ ಅವರಿಂದ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಸಂದೇಶವನ್ನ ಮುಟ್ಟಿಸಿದ್ದಾರೆ. ಡಿಕೆಶಿ ಬದಲಿಗೆ ಒತ್ತಾಯಿಸ್ತಾ ಇದ್ದಂತಹ ನಾಯಕರಿಗೆ ಈ ಸಂದೇಶ. ಬಹಿರಂಗ ಹೇಳಿಕೆ ನೀಡ್ತಾ ಇರೋ ನಾಯಕರಿಗೂ ಕೂಡ ನೋಟಿಸ್ ಕೊಡುವಂತಹ ಕಾರಣಗಳು ಇಲ್ಲ ಅಂತ ಸುರ್ಜೇವಾಲಾ ಅವರು ಹೇಳೋ ಮೂಲಕವಾಗಿ ಒಂದು ಕಡೆಯಲ್ಲಿ ಈ ಒಂದು ಅಸಮಾಧಾನ ಏನಿತ್ತು, ಬೇಗ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ, ಅದಕ್ಕೆ ಸದ್ಯಕ್ಕೆ ಇತಿಶ್ರೀ ಹಾಡಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಕೆಪಿಸಿಸಿಗೆ ಡಿಕೆ ಶಿವಕುಮಾರ್ ಸುಪ್ರೀಂ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಂದೇಶ. ಈ ತಿಂಗಳಾಂತ್ಯಕ್ಕೆ ಸಿದ್ದು ಡಿಕೆ ಮುಖಾಮುಖಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಎದ್ದಿದ್ದ ಕೂಗಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಬೆಳಗಾವಿ ಸಮಾವೇಶಕ್ಕಾಗಿ ಆಗಮಿಸಿರುವ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಕೆಪಿಸಿಸಿಗೆ ಡಿಕೆ ಶಿವಕುಮಾರ್ ಅವರೇ ಸುಪ್ರೀಂ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದ್ದಿದ್ರೆ ಬೆಳಗಾವಿಗೆ ಯಾಕೆ ಬರ್ತಿದ್ರು ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಮುಂದುವರಿಯುವ ಬಗ್ಗೆ ಸುರ್ಜೇವಾಲಾ ಸುಳಿವು ಕೊಟ್ಟಿದ್ದಾರೆ. ಈ ಸುದ್ದಿ ವದಂತಿ ಹೇಗೆ ಹರಡ್ತೋ ಗೊತ್ತಿಲ್ಲ, ಡಿಕೆಶಿಯೇ ಕೆಪಿಸಿಸಿ ಅಧ್ಯಕ್ಷ ಅನ್ನುವ ಸಂದೇಶವನ್ನ ಸುರ್ಜೇವಾಲಾ ಕೊಟ್ಟಿದ್ದಾರೆ. मुझे नहीं पता कौन ये मनगढ़ंत और बेकार की बातें बना रहा है. मेरा आपसे आग्रह है, क्योंकि और मैं आपका आदर बहुत करता हूँ, इस वजह से जिस प्रकार से संयम और जिम्मेवारी से आप काम करते हैं उसके लिए आपको साधुवाद है. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए. मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते. ಕೆಪಿಸಿಸಿಗೆ ಡಿಕೆ ಶಿವಕುಮಾರ್ ಅವರೇ ಸುಪ್ರೀಂ ಎಂಬ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರವಾನಿಸಿದ್ದಾರೆ. ಇದುವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಾಕಷ್ಟು ವಿಚಾರದ ಬಗ್ಗೆ ಸಚಿವರುಗಳು ಮಾತನಾಡಿದ್ರು, ಸುಮ್ಮನಿರಿ ಅಂತ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಇವತ್ತು ಸ್ಪಷ್ಟಪಡಿಸಿರುವಂತದ್ದು ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ವಿಚಾರವೇ ಇಲ್ಲ ಅನ್ನುವಂಥದ್ದು. ಇದು ಡಿಕೆಶಿ ವಿರೋಧಿ ಬಣಕ್ಕೆ ಯಾವ ಸಂದೇಶ ಅನ್ನುವಂತ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಡಿಕೆ ಸತೀಶ್ ಮಧ್ಯೆ ಸಂಧಾನದ ಸಭೆ ಸಾಧ್ಯತೆ. ಮತ್ತೆ ಹೈಕಮಾಂಡ್ ಕಡೆ ಡಿಕೆಶಿ ಬೊಟ್ಟು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಸಚಿವ ಸತೀಶ್ ಜಾರಕಿಹೊಳಿ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಹೀಗಾಗಿ ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನಕ್ಕೆ ಪ್ಲಾನ್ ಆಗಿದ್ದು, ಇವತ್ತು ಸಂಜೆ ಸುರ್ಜೇವಾಲಾ ನೇತೃತ್ವದಲ್ಲಿ ಇಬ್ಬರು ನಾಯಕರ ಮುಖಾಮುಖಿ ಸಭೆ ನಡೆಯುವ ಸಾಧ್ಯತೆ ಇದೆ. ಈ ಮೂಲಕ ಇಬ್ಬರ ಗುದ್ದಾಟಕ್ಕೆ ಬ್ರೇಕ್ ಹಾಕಲಿಕ್ಕೆ ತಾತ್ಕಾಲಿಕ ಸಂಧಾನ ನಡೆಯಲಿದೆ. ಅಲ್ಲದೆ ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಡಿಸಿಎಂ 1-to-1 ಮೀಟಿಂಗ್ ನಿರ್ಧಾರವಾಗಿದೆ. ಈ ಮೂಲಕ ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯಲು ಉದ್ದೇಶಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಕದನಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆ. ಆ ಕಾರಣಕ್ಕೋಸ್ಕರ ಒಂದು ಸ್ಪಷ್ಟ ಸಂದೇಶವನ್ನ ಸುರ್ಜೇವಾಲಾ ಅವರು ಬೆಳಗಾವಿಯಲ್ಲಿ ರವಾನಿಸಿದ್ದಾರೆ. ಜೊತೆಗೆ ಇವತ್ತು ಸಂಜೆ ಸತೀಶ್ ಜಾರಕಿಹೊಳಿ ಮತ್ತೆ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ರಾಜಿ ಸಂಧಾನ ನಡೆದರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಹೈಕಮಾಂಡ್ ಬಳಿ ಅಧ್ಯಕ್ಷರ ಬದಲಾವಣೆ ಮತ್ತೆ ಪವರ್ ಶೇರ್ ವಿಚಾರವಾಗಿ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾರೆ. ಹಾಗಾದ್ರೆ ಇದು ಇಬ್ಬರ ನಡುವಿನ ಕದನಕ್ಕೆ ಬ್ರೇಕ್ ಹಾಕುತ್ತಾ ಅಥವಾ ಶೀತಲ ಸಮರ ಮುಂದುವರಿಯುತ್ತಾ ಕಾದ್ ನೋಡಬೇಕಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ನಾನು ಯಾವುದೇ ಸ್ಥಾನವನ್ನು ಹುಡುಕೊಂಡು ಹೋಗಲ್ಲ, ಹುಡುಕಿಕೊಂಡು ಹೋದರೆ ಆ ಸ್ಥಾನ ಸಿಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ರಾಜ್ಯದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕಣ್ಣು ಕಿವಿ ಇದೆ, ಎಲ್ಲವೂ ಕೂಡ ಅವರು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದರು. ನಾನಂತೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋದವನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಈಗ ನಮ್ಮ ರಾಜ್ಯದವರೇ ಆದಂತ ಎಐಸಿಸಿ ಅಧ್ಯಕ್ಷರು ಇಂದಿರಾ ಗಾಂಧಿ ಅವ್ರ ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಮತ್ತೆ ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ಅವ್ರಿಗೆಲ್ಲ ವಿಚಾರ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತದಂತ್ರ ಮಾತಾಡೋ ಶಕ್ತಿ ಕೂಡ ಅವ್ರಿಗಿದೆ. ಬಹಿರಂಗ ಹೇಳಿಕೆ ಕೊಟ್ಟ ಓರ್ವ ಸಚಿವನ ತಲೆದಂಡ. ಮತ್ತೆ ದಲಿತ ಸಚಿವರುಗಳು ಮಹತ್ವದ ಸಭೆ. ಅಧ್ಯಕ್ಷ ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಪರಮೇಶ್ವರ್ ನಿವಾಸದಲ್ಲಿ ದಲಿತ ನಾಯಕರ ಸಭೆ ನಡೆದಿದ್ದು ಸಾಕಷ್ಟು ಕುತೂಹಲ ಕಾರಣವಾಗಿದೆ. ಸದಾಶಿವನಗರದ ನಿವಾಸದಲ್ಲಿ ಪರಮೇಶ್ವರ್ ಭೇಟಿ ಮಾಡಿ ಸಚಿವ ಮಹದೇವಪ್ಪ ಚರ್ಚೆ ನಡೆಸಿದ್ದಾರೆ. ಬಳಿಕ ರಿಯಾಕ್ಟ್ ಮಾಡಿದ ಪರಮೇಶ್ವರ್ ಬಹಿರಂಗ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ನಾನೇನು ಮಾತನಾಡಲ್ಲ ಅಂತ ಹೇಳಿದ್ರು. ಅಲ್ಲದೆ ದಲಿತ ನಾಯಕರ ಸಭೆ ಮಾಡಬೇಕು ಅಂತ ಇದೆ, ಯಾವಾಗ ಮಾಡಬೇಕು ಅನ್ನೋದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ. ಪಕ್ಷದ ವೇದಿಕೆಯಲ್ಲಿ ನಡೀಬೇಕು ಅಂತೆಲ್ಲ ಏನು ಹೇಳಿಲ್ಲ ಅಂತ ತಿಳಿಸಿದ್ದಾರೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ.
ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು ಹೇಗೆ ಮಾಡಬೇಕು, ಮಾಡೋದಿದ್ರೆ ಏನು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಪಕ್ಷದ ಆದೇಶ ಏನು ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಸ್ಥಾನದ ಚರ್ಚೆಯ ನಡುವೆನೇ ಸಚಿವರಾದಂತಹ ಮಹದೇವಪ್ಪ ಮತ್ತೆ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನ ನಡೆಸಿದ್ರು. ಸುಮಾರು 50 ನಿಮಿಷಕ್ಕೂ ಹೆಚ್ಚು ಕಾಲ ಇಬ್ಬರು ನಾಯಕರು ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಸಭೆ ಬಳಿಕ ಮಹದೇವಪ್ಪ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಪರಮೇಶ್ವರ್ ಅವರು ಮಾತನಾಡ್ತಾ ಹೈಕಮಾಂಡ್ ನಾಯಕರು ಯಾವುದೇ ವಿಚಾರವನ್ನ ಬಹಿರಂಗವಾಗಿ ಹೇಳಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ಸಭೆ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತೀವಿ, ಅದಕ್ಕೆ ಹೈಕಮಾಂಡ್ ನಾಯಕರ ಪರ್ಮಿಷನ್ ಅನ್ನ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ರು. ಸಚಿವರ ಬಹಿರಂಗ ಹೇಳಿಕೆಯಿಂದ ಗೊಂದಲಗಳಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಓರ್ವ ಸಚಿವರ ತಲೆದಂಡಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಅಂತ ಬೇರೆ ಹೇಳಲಾಗ್ತಿದೆ. ಈ ಮೂಲಕ ಶಿಸ್ತು ತಪ್ಪಿದ ಇತರ ಸಚಿವರನ್ನ ದಾರಿಗೆ ತರಲು ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆಯಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿನ ಬಣಬಡಿದಾಟದ ಬಗ್ಗೆ ವ್ಯಂಗ್ಯವಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಕುಡುಗೋಲು ಬಡಿಗೆಯನ್ನು ಹಿಡಿದು ಬರ್ತಾರೆ ಅಂತ ಹೇಳಿದ್ದಾರೆ. ರಾಜಕೀಯ ಚಾಣಾಕ್ಷರಾಗಿರುವ ಸಿದ್ದರಾಮಯ್ಯ ತಮ್ಮ ಅವಧಿ ಮುಗಿತಾ ಇದೆ ಅಂತ ಹೇಳಿ ರಾಜಕೀಯ ತಂತ್ರ ಕುತಂತ್ರ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪೂರ್ಣಾವಧಿ ಸಿಎಂ ಆಗಲ್ಲ. ಕಾಂಗ್ರೆಸ್ 8 ಜನ ಸಿಎಂಗಾಗಿ ಟವಲ್ ಹಾಕಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ತಿಳಿಸಿದ್ದಾರೆ. ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಳಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬಾರ್ದು, ಯಾವುದೇ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ 8 ರಿಂದ 10 ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳೇನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಫೈಟ್ಗೆ ಬ್ರೇಕ್ ಹಾಕಲು ಯತ್ನಿಸ್ತಾ ಇರುವ ಸುರ್ಜೇವಾಲಾ ಬದಲಾವಣೆಯ ವದಂತಿಗೆ ತೆರೆ ಎಳೆದಿದ್ದಾರೆ. ಆದರೆ ಸದ್ಯಕ್ಕೆ ತಣ್ಣಗಾಗಿದ್ರೂ ಮುಂದೆ ಅಸಮಾಧಾನ ಸ್ಫೋಟ ಆಗುವುದನ್ನು ಅಲ್ಲಗಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.